ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಷಯ ಬಂದು ಚಿಕನ್ ತಿನ್ನೋರಿಗೆ, ಯಾರ್ಯಾರು ನಾನ್ ವೆಜ್ ಪ್ರಿಯರಿದ್ದೀರೋ ಅವ್ರಿಗೆಲ್ಲ ಚಿಕನ್ ಇಷ್ಟ ಆಗುತ್ತೆ. ಆದರೆ ಚಿಕನ್ನು ಅಂದ ಕೂಡಲೇ ಎಲ್ಲರಿಗೂ ವೆರೈಟೀಸ್ ನೆನಪಾಗ್ಬಿಡುತ್ತೆ. ಆದರೆ ನಾನು ಹೇಳೋದು ಇವತ್ತಷ್ಟೇ. ಇವತ್ತೇನು ವಿಷಯಕ್ಕೆ ಬಂದಿದ್ದೀನಿ ಅಂದರೆ, ಚಿಕನ್ನಲ್ಲಿ ಯಾವ ಭಾಗವನ್ನು ತಿನ್ನಬಾರ್ದು ಅಂತ ಅಷ್ಟೇ. ಮತ್ತೇನಿಲ್ಲ, ಎಲ್ಲರೂ ತಿನ್ನಿ, ನಾನ್ ವೆಜ್ ತಿನ್ನೋರೆಲ್ಲರೂ ತಿನ್ನಿ. ಆದರೆ ಕೆಲವೊಂದು ಭಾಗಗಳನ್ನು ತಿನ್ನಬಾರ್ದು, ಅದು ಆರೋಗ್ಯದ ದೃಷ್ಟಿಯಿಂದ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾರೆಲ್ಲ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವೊಂದು ಒಳ್ಳೆಯ ವಿಷಯಗಳನ್ನು ತಿಳ್ಕೊಳ್ಳೋಣ, ಮಾಡೋಣ. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂದರೆ ಅದನ್ನು ಹಂಚ್ಕೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಆರೋಗ್ಯ ಮುಖ್ಯ. ಆರೋಗ್ಯ ಒಂದು ಚೆನ್ನಾಗಿದ್ದರೆ ನಾವು ಏನು ಬೇಕಾದ್ರೆ ಸಾಧಿಸ್ಬೋದು, ಅದು ಇಂಪಾರ್ಟೆಂಟು. ಯಾವುದ್ಯಾವುದನ್ನು ಕಂಟ್ರೋಲ್ ಮಾಡಬೇಕು, ಯಾವುದ್ಯಾವುದನ್ನು ತಿನ್ನಬೇಕು ಅನ್ನೋದು ನಮಗೆ ಸಂಬಂಧಪಟ್ಟಿರುತ್ತದು. ಯಾಕಂದರೆ ನಾವು ಕೆಲವೊಂದು ಆರೋಗ್ಯದ ದೃಷ್ಟಿಯಲ್ಲಿ ಕೆಲವೊಂದು ಫುಡ್ ಇರ್ಬೋದು, ಅದನ್ನು ಕಂಟ್ರೋಲ್ ಮಾಡಿದ್ರೆ ತುಂಬ ಒಳ್ಳೆಯದು. ಎಲ್ಲರಿಗೂ ಇಷ್ಟನೇ, ಬಾಯಿ ರುಚಿಗೋಸ್ಕರ ನಾವೆಲ್ಲ ತಿಂತೀವಿ. ಬಟ್ ಅದರಿಂದ ಬೇರೆ ಬೇರೆ ಎಫೆಕ್ಟ್ಗಳು ಕೂಡ ಆಗುತ್ತೆ. ಅದರಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಕೋಳಿ ಮಾಂಸ ಇಷ್ಟ ಆಗುತ್ತೆ. ಅದರಲ್ಲಿ ಹೆಚ್ಚು ಪ್ರೋಟೀನ್ ಇದೆ ಅಂತ ಹೇಳಲಾಗುತ್ತೆ. ಅದರಲ್ಲಿ ಜೀವಸತ್ವಗಳು, ಖನಿಜಗಳು ಕೂಡ ಜಾಸ್ತಿ ಇರುತ್ತೆ. ಅದರ ಮತ್ತು ಜಿಮ್ಗೆ ಹೋಗೋರು ಕೂಡ ಚೆನ್ನಾಗಿ ಚಿಕನನ್ನು ತಿಂತಾರೆ. ತುಂಬ ಜನರ ಫೇವರಿಟ್ ಫುಡ್ ಅಂದರೆ ಚಿಕನ್. ಅದರಲ್ಲಿ ತುಂಬ ನೂರಾರು ಬಗೆಯ ಅಡುಗೆಗಳನ್ನು ಮಾಡ್ಬೋದು. ಎಕ್ಸಾಂಪಲ್ ಅಂದರೆ ಚಿಕನ್ ಸಾಂಬಾರು, ಕರಿ, ಕಬಾಬ್, ಬಿರಿಯಾನಿ, ಚಿಕನ್ 65, ಚಿಕನ್ ಲಾಲಿಪಾಪ್. ಅವಂತೂ ಮಕ್ಕಳಿಗಂತೂ ಹೇಳಿ ಮಾಡಿಸಿದ್ದು ಕಬಾಬು ಕೊಟ್ಬಿಟ್ರೆ ಸಾಕು, ಮಕ್ಕಳಿಗೆ ಊಟನೇ ಹೋಗ್ಬಿಡುತ್ತೆ. ಆ ಥರ ಕಾಲ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಎಲ್ಲ ಇಷ್ಟ, ನಾನ್ ವೆಜ್ ಪ್ರಿಯರಿಗೆ ಇದು ಚಿಕನ್ ಇಷ್ಟ. ಆದರೂ ಕೂಡ ಕೆಲವೊಂದು ಆಹಾರಗಳನ್ನು ಎಷ್ಟು ಒಳ್ಳೆಯದೋ ಅಷ್ಟೇ ಹೆಚ್ಚು ತಿನ್ನೋದ್ರಿಂದ ಅಮೃತವು ವಿಷ ಆಗುತ್ತೆ ಅಂತಾರೆ, ಆ ಥರ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕೆಲವ್ರ ಮನೇಲಿ ಡೈಲಿ ತಿನ್ನೋರು ಇದ್ದಾರೆ ಚಿಕನ್ನ. ಆಮೇಲೆ ಅಪರೂಪಕ್ಕೆ ತಿನ್ನೋರು ಇದ್ದಾರೆ, ವೀಕ್ಲಿ 1 ಟೈಮ್ ತಿನ್ನೋರು ಇದ್ದಾರೆ, ವೀಕ್ಲಿ 2 ಟೈಮ್ಸ್ ತಿನ್ನೋರು ಇದ್ದಾರೆ. ಆದರೆ ದಿನ ತಿನ್ನೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅದರಲ್ಲಿ ಚಿಕನ್ನ ತಿನ್ನೋ ಮೊದಲು ನಾನು ಹೇಳಬೇಕಂದ್ರೆ ವಿಷಯ ಏನಂದರೆ, ಕೋಳಿ ಚರ್ಮವನ್ನು ತಿನ್ನಬಾರ್ದು. ನೀವು ಯಾವಾಗಲೂ ಮನೆಗೆ ತರುವಾಗ ಚಿಕನ್ ಸ್ಕಿನ್ ಔಟ್ ಮಾಡಿನೇ ತೊಗೊಂಬನ್ನಿ, ಆದಷ್ಟು ಸ್ಕಿನ್ ಔಟ್ ಮಾಡಿ. ಬಟ್ ಸ್ಕಿನ್ ತಿನ್ನೋರಿಗೆ ಕೆಲವೊಂದು ಆ ಸ್ಕಿನ್ನ ಪರಿಮಳ ಇಷ್ಟ ಆಗುತ್ತೆ. ಆ ಸಾಂಬಾರಲ್ಲಿ, ಗ್ರೇವಿನಲ್ಲಿ ಅದು ಟೇಸ್ಟ್ ಚೇಂಜ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ಮ ಮನೇಲಿ ನಾವು ತಿನ್ನಲ್ಲ ಆ್ಯಕ್ಚುಲಿ. ಚಿಕನ್ ವಿತೌಟ್ ಸ್ಕಿನ್ನೇ ತರೋದು ಯಾವಾಗ್ಲೂ ಬಾಯ್ಲರ್ ಕೋಳಿಯಲ್ಲಿ. ಅದರಿಂದ ಏನಂದರೆ ನಾಟಿ ಕೋಳಿಗಳಲ್ಲಿ ಸಮಸ್ಯೆಗಳು ಬರಲ್ಲ. ಫಾರಮ್ ಕೋಳಿ, ಈ ಥರ ಫಾರಮ್ ಕೋಳಿ ಅಂತಾರಲ್ಲ, ವೈಟ್ ಕೋಳಿ ಇರ್ತಲ್ಲ, ಬಾಯ್ಲರ್ ಕೋಳಿ, ಅದರಲ್ಲೇ ಈ ಥರ ಸಮಸ್ಯೆಗಳು ಬರೋದು ಜಾಸ್ತಿ. ನಾಟಿ ಕೋಳಿಲೆಲ್ಲ ಇಂಜೆಕ್ಷನೆಲ್ಲ ಜಾಸ್ತಿ ಹಾಕೋದಿಲ್ಲ, ಹಾಗೆ ಬೆಳೆಸಿರ್ತಾರೆ, ಅದನ್ನು ಅಷ್ಟೊಂದು ಹಾಕಲ್ಲ ಅಂದ್ಕೊತೀನಿ. ಬಟ್ ಇದು ಏನು ಟೇಸ್ಟ್ ಕೊಡ್ತು, ಕೆಲವ್ರಿಗೆ ಏನು ಅನ್ಸುತ್ತೆ ಅಂದರೆ ಇದು ಟೇಸ್ಟ್ ಇರುತ್ತೆ, ಸ್ಕಿನ್ ಇದ್ರೂ ವರ್ಕೌಟ್ ಆಗುತ್ತೆ ಅನ್ನೋರು ಇದ್ದಾರೆ. ನಾನು ಕೆಲವರ ವಿಷಯಗಳು ಮಾತಾಡುವಾಗ ಕೆಲವ್ರು ಹೇಳಿದ್ದಾರೆ ನನಗೆ, ನಮ್ಗೆ ಗೊತ್ತಿರೋರೇ ಹೇಳಿದರು, ಇಲ್ಲ ಸ್ಕಿನ್ ಇದ್ದರೆ ಚೆನ್ನಾಗಿರುತ್ತೆ, ಸಾಂಬಾರು ಟೇಸ್ಟ್ ಆಗುತ್ತೆ. ಮತ್ತು ನಾವು ವೆಯ್ಟ್ ಮಾಡಿ ಮಾಡಿಸಿರ್ತೀವಿ. 2 kg ಕೋಳಿಲಿ ಬರೀ ಸ್ಕಿನ್ನು, ಕಾಲು ಎಲ್ಲ ತಕ್ಕೊಂಡು ಹೋಗ್ಬಿಟ್ರೆ ತುಂಬ ಕಡಿಮೆ ನಮಗೆ ಚಿಕನ್ ವೆಯ್ಟಲ್ಲಿ ಕಡಿಮೆ ಬರುತ್ತೆ. ದುಡ್ಡು ನಷ್ಟ ಆಗಲ್ವಾ ಅಂತ. ದುಡ್ಡು ನಷ್ಟ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ನಮಗೆ ಸಂಬಂಧಪಟ್ಟಿದ್ದಲ್ವ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ಚಿಕನ್ ಸ್ಕಿನ್ ಕಡಿಮೆ ಮಾಡಿ. ಮತ್ತು ಅದೇ ರೀತಿ ಲೆಗ್ ಪೀಸ್ ಕೂಡ. ಲೆಗ್ ಪೀಸ್ಗೆ ಏನಕ್ಕೆ ಅಂದರೆ, ಲೆಗ್ ಪೀಸ್ ತಿನ್ನೋರು ತುಂಬ ಜನ ಇದ್ದಾರೆ. ಅದು ಎಲ್ಲರಿಗೂ ಇಷ್ಟ, ಲೆಗ್ ಪೀಸ್ ಅಂದರೆ ಎಲ್ಲ ಇಷ್ಟ. ನಮ್ಮ ಮನೇಲೂ ಮಕ್ಕಳಿಗೆ ಇಷ್ಟನೇ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದರಲ್ಲೂ ಕೂಡ ಏನಂದರೆ, ಅಲ್ಲಿ ಲೆಗ್ ಪೀಸಿಗೂ ಕೂಡ ಈ ಕೋಳಿ ಬೇಗ ವೆಯ್ಟ್ ಬರೋದಕ್ಕೋಸ್ಕರ ಕೆಮಿಕಲ್ ಇರುವಂತಹ ಇಂಜೆಕ್ಷನನ್ನು ಹಾಕ್ತಾರೆ. ಅದು ಕೂಡ ತೊಡೆಯ ಭಾಗಕ್ಕೆ, ಕೋಳಿಯ ತೊಡೆಯ ಭಾಗಕ್ಕೆ ಇಂಜೆಕ್ಷನ್ ಹಾಕ್ತಾರೆ. ಕೋಳಿ ಸಾಕಾಣಿಕೆ ಮಾಡೋರ ಹತ್ರ ಹೋಗಿ ನೋಡಿದ್ರೆಲ್ಲ ಗೊತ್ತಾಗುತ್ತೆ ನಿಮಗೂ ಕೂಡ. ಹಾಗಂತ ತಿನ್ನಬಾರ್ದು ಅಂತ ಹೇಳ್ತಾಯಿಲ್ಲ, ಅವರ ಇದನ್ನು ಹಾಳು ಮಾಡಬೇಕಂತಲ್ಲ. ಬಟ್ ಏನಂದರೆ ಸ್ವಲ್ಪ ಕಡಿಮೆ ಮಾಡಿ ಅಷ್ಟೇ. ಅದು ಏನಂದರೆ ಅದನ್ನಷ್ಟೇ ಲೆಗ್ ಪೀಸ್ ಅಷ್ಟೇ ತಿನ್ನೋಕೆ ಹೋಗ್ಬೇಡಿ. ಅದನ್ನು ಪೀಸ್ ಮಾಡಿದಾಗ ಅದು ಬೇರೆ ಬೇರೆ ಭಾಗಗಳಾಗಿ ಹೋಗಿಬಿಡುತ್ತೆ, ಎಲ್ಲರಿಗೂ ಹಂಚೋಗುತ್ತೆ. ನೀವೇ ತಿನ್ನಬೇಕು ಆ ಥರ ಎಲ್ಲ ಒಂದೊಂದು ಲೆಗ್ ಪೀಸ್ ಇಟ್ಕೊಂಡೆ ತಿನ್ನೋದು, ಅದು ಮಾಡಿದ್ರೆ ಒಂದು ಸ್ವಲ್ಪ ಸಮಸ್ಯೆ. ಅಂದರೆ ಡೈಲಿ ತಿನ್ನೋರಿಗೆ ಇದು ಸಮಸ್ಯೆ ಅಂತ ಹೇಳ್ತಾ ಇದ್ದೀನಿ. ಅಪರೂಪಕ್ಕೆ ತಿನ್ನೋರಿಗೆ ಅಷ್ಟು ಸಮಸ್ಯೆ ಇಲ್ಲ. ಬಟ್ ಸ್ಕಿನ್ಗಳನ್ನ ಜಾಸ್ತಿ ತಿನ್ನಬೇಡಿ, ಅದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಇದೆ. ಲೆಗ್ ಪೀಸ್ದಷ್ಟು ಸಮಸ್ಯೆ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸ್ಕಿನ್ನಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ. ಈ ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ದೇಹವನ್ನು ಸೇರಿದಾಗ
ತಿಂದಾಗ ಅದರಲ್ಲಿ ಕ್ಯಾಲೋರೀಸ್ ಕೂಡ ಜಾಸ್ತಿ ಇರುತ್ತೆ. ಇದರಿಂದ ಏನಾಗುತ್ತೆ, ನಮ್ಮಲ್ಲಿ ನಮಗೂ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಹೃದಯಾಘಾತ ಆಗೋದಾಗಲಿ ಈ ಥರ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಬಿ ಪಿ ಕಂಟ್ರೋಲ್ ಬರೋಲ್ಲ, ಒಂದು ಹೈ ಆಗೋದು ಲೋ ಆಗೋದು ಈ ಥರ ಎಲ್ಲ ಆಗುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ, ಆದಷ್ಟು ಎಲ್ಲರೂ ಸ್ಕಿನ್ ಔಟನ್ನು ಚಿಕನ್ನ ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಎಲ್ಲರೂ ಆರೋಗ್ಯವಾಗಿರೋಣ. ನಾವೆಲ್ಲರೂ ಚೆನ್ನಾಗಿದ್ದರೆ ಅಷ್ಟೇ ಮುಂದೆ ಇನ್ನೂ ಸ್ವಲ್ಪ ಚಿಕನ್ ತಿನ್ನೋಕ್ಕಾಗತ್ತೆ, ಇಲ್ಲಾಂದರೆ ಚಿಕನ್ ತಿನ್ನೋಕ್ಕಾಗಲ್ಲ. ಆರೋಗ್ಯವಾದ ಚಿಕನನ್ನೇ ತಿನ್ನಿ, ಸ್ಕಿನ್ ಔಟ್ ತಿನ್ನಿ, ಆದಷ್ಟು ಸ್ಕಿನ್ ಔಟ್ ತಿನ್ನಿ. ನಾಟಿ ಕೋಳಿಗಳಲ್ಲಿ ಇದೆಲ್ಲ ಸಮಸ್ಯೆಗಳು ಇರೋದಿಲ್ಲ. ಅದೇ ಹೇಳಿದ್ನಲ್ಲ, ವೈಟ್ ಬಾಯ್ಲರ್ ಕೋಳಿಗಳಲ್ಲಿ ಅಷ್ಟೇ ಸಮಸ್ಯೆಗಳು. ಎಲ್ಲರೂ ಆದಷ್ಟು ಸ್ಕಿನ್ ಔಟ್ ತಿನ್ನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಆರೋಗ್ಯವಾಗಿರೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ.